ಭೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಕೆಲಸ ಮಾಡಿಲ್ಲ. ಅನುದಾನ ತರೋ ಕೆಲಸ ಅಧ್ಯಕ್ಷ ರವಿಕುಮಾರ್ ಮಾಡಿಲ್ಲ. ಭೋವಿ ಸಮಾಜದ ಮುಖಂಡ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ರವಿಕುಮಾರ್ ಜೊತೆಗೆ ಬ್ರೋಕರ್ಗೆ 60% ಲಂಚ ಕೊಡಬೇಕು, ಹಣಕ್ಕೆ ಡಿಮ್ಯಾಂಡ್ ಮಾಡೋ ವಿಡಿಯೋ ವೈರಲ್ ಆಗಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲೇ ಹಣ ಪಡೆದಿದ್ದಾರೆ. ನೇರವಾಗಿ ಹಣ ಪಡೆದ ವಿಡಿಯೋ ಇದೆ. ರವಿಕುಮಾರ್ರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ ಅಂತ ವೆಂಕಟೇಶ್ ಮೌರ್ಯ ಒತ್ತಾಯಿಸಿದ್ದಾರೆ. ಅಧ್ಯಕ್ಷರನ್ನಾಗಿ ಎನ್ ರವಿಕುಮಾರ್ ಅವರನ್ನ ಮಾಡಿದ್ರು. ಈಗ ಎನ್ ರವಿಕುಮಾರ್ ಅವರು ಭೋವಿ ಜನಾಂಗದ ವ್ಯಕ್ತಿಯಾಗಿ, ಭೋವಿ ಸಮಾಜದ ಅಭಿವೃದ್ಧಿಗಾಗಿ, ಬಡವರ ಉನ್ನತೀಕರಣಕ್ಕಾಗಿ, ಬಡವರ ಶ್ರೇಯೋಭಿವೃದ್ಧಿಗಾಗಿ, ಬಡವರ ಆರ್ಥಿಕ ಸಬಲೀಕರಣಕ್ಕಾಗಿ ಕೆಲಸ ಮಾಡಬೇಕು ಆಗಿತ್ತು. ಸರ್ಕಾರದಿಂದ ಒಂದಷ್ಟು ಅನುದಾನ ತಂದು, ಆ ಅನುದಾನ ಸಾಕಾಗಿಲ್ಲ, ಇನ್ನೊಂದಷ್ಟು ಮಂತ್ರಿಗಳ ಹತ್ರ ಬೇಡಿ, ಮುಖ್ಯಮಂತ್ರಿಗಳ ಹತ್ರ ಬೇಡಿಕೊಂಡು ಇನ್ನೊಂದಷ್ಟು ಬಜೆಟ್ ತಂದು ಬಡವರ ಅಭಿವೃದ್ಧಿಗೋಸ್ಕರ ಹಣ ಖರ್ಚು ಮಾಡಬೇಕಾಗಿತ್ತು. ಆದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗಿ ಮಾನ್ಯ ಭೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಕೆಲಸ ಮಾಡಿಲ್ಲ. ಅನುದಾನ ತರೋ ಕೆಲಸ ಅಧ್ಯಕ್ಷ ರವಿಕುಮಾರ್ ಮಾಡಿಲ್ಲ. ಭೋವಿ ಸಮಾಜದ ಮುಖಂಡ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ರವಿಕುಮಾರ್ ಜೊತೆಗೆ ಬ್ರೋಕರ್ಗೆ 60% ಲಂಚ ಕೊಡಬೇಕು, ಹಣಕ್ಕೆ ಡಿಮ್ಯಾಂಡ್ ಮಾಡೋ ವಿಡಿಯೋ ವೈರಲ್ ಆಗಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲೇ ಹಣ ಪಡೆದಿದ್ದಾರೆ. ನೇರವಾಗಿ ಹಣ ಪಡೆದ ವಿಡಿಯೋ ಇದೆ. ರವಿಕುಮಾರ್ರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ ಅಂತ ವೆಂಕಟೇಶ್ ಮೌರ್ಯ ಒತ್ತಾಯಿಸಿದ್ದಾರೆ. ಅಧ್ಯಕ್ಷರನ್ನಾಗಿ ಎನ್ ರವಿಕುಮಾರ್ ಅವರನ್ನ ಮಾಡಿದ್ರು. ಈಗ ಎನ್ ರವಿಕುಮಾರ್ ಅವರು ಭೋವಿ ಜನಾಂಗದ ವ್ಯಕ್ತಿಯಾಗಿ, ಭೋವಿ ಸಮಾಜದ ಅಭಿವೃದ್ಧಿಗಾಗಿ, ಬಡವರ ಉನ್ನತೀಕರಣಕ್ಕಾಗಿ, ಬಡವರ ಶ್ರೇಯೋಭಿವೃದ್ಧಿಗಾಗಿ, ಬಡವರ ಆರ್ಥಿಕ ಸಬಲೀಕರಣಕ್ಕಾಗಿ ಕೆಲಸ ಮಾಡಬೇಕು ಆಗಿತ್ತು. ಸರ್ಕಾರದಿಂದ ಒಂದಷ್ಟು ಅನುದಾನ ತಂದು, ಆ ಅನುದಾನ ಸಾಕಾಗಿಲ್ಲ, ಇನ್ನೊಂದಷ್ಟು ಮಂತ್ರಿಗಳ ಹತ್ರ ಬೇಡಿ, ಮುಖ್ಯಮಂತ್ರಿಗಳ ಹತ್ರ ಬೇಡಿಕೊಂಡು ಇನ್ನೊಂದಷ್ಟು ಬಜೆಟ್ ತಂದು ಬಡವರ ಅಭಿವೃದ್ಧಿಗೋಸ್ಕರ ಹಣ ಖರ್ಚು ಮಾಡಬೇಕಾಗಿತ್ತು. ಆದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗಿ ಮಾನ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.